ಚರಿತ್ರೆಗಳ ಉಲ್ಲೇಖಗಳಲ್ಲಿ ಕಾಣಲು ಸಾಧ್ಯವಾಗ್ತದೆ. ಅಬುಲ್ ಬಶರ್ ಆದಮ್ ಅಲೈಹಿಸ್ಸಲಾಂ ಭಾರತದ ಸಬ್ ಕಾಂಟಿನೆಂಟ್ನ ಭಾಗವಾಗಿದ್ದ ಶ್ರೀಲಂಕಾದಲ್ಲಿ 7500 ವರ್ಷಗಳ ಹಿಂದೆ ಸ್ವರ್ಗದಿಂದ ಬಂದಿಳಿದ ಮೊಟ್ಟ ಮೊದಲ ಮನುಷ್ಯ ಪಿತರಾದ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ಆಗಿದ್ದರು. ಏಡಮ್ಸ್ ಪೀಕ್ ಎನ್ನುವ ಒಂದು ಜಾಗ ಇವತ್ತು ಶ್ರೀಲಂಕಾದಲ್ಲಿ ಕಾಣಲು ಸಾಧ್ಯವಾಗಬಹುದು. 7.5 ಕಿಲೋಮೀಟರ್ ಎತ್ತರದಲ್ಲಿರುವ ಅತ್ಯಂತ ಎತ್ತರದ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಕಾಲಿನ ಹೆಜ್ಜೆ ಗುರುತನ್ನು ಕಾಣಲು ಸಾಧ್ಯವಾಗಬಹುದಾದರೆ ಆ ಹೆಜ್ಜೆ ಗುರುತು ಮೊಟ್ಟ ಮೊದಲ ಮನುಷ್ಯ, ಜಗತ್ತಿನ ಅಬುಲ್ ಬಶರ್ ಮನುಷ್ಯ ಪಿತಾ ಆದಮ್ ಅಲೈಹಿಸ್ಸಲಾಂ ಅವರದ್ದು ಅಂತ ಚರಿತ್ರೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆದ್ದರಿಂದ ಈ ನಾಡಿನ ಸಂಪ್ರದಾಯ ಪ್ರಾರಂಭಗೊಂಡದ್ದು ಒಬ್ಬ ಪ್ರವಾದಿಯ ಪಾದಸ್ಪರ್ಶದಿಂದ ಈ ನಾಡಿನ ಪರಂಪರೆ ಪ್ರಾರಂಭವಾಗಿದೆ ಎನ್ನುವ ಒಂದು ಅಭಿಮಾನ ಕೂಡ ಸಹೋದರಿ ಇವತ್ತು ನಮ್ಮಲ್ಲಿದೆ. ಮತ್ತೆ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, 6000 ವರ್ಷಗಳ ಸುದೀರ್ಘವಾದ ಇತಿಹಾಸದಲ್ಲಿ ಈ ನಾಡಲ್ಲಿ ಬಹಳಷ್ಟು ಎಂಪೈರ್ಗಳು ಬಂದಿದೆ, ಬಹಳಷ್ಟು ಸಾಮ್ರಾಜ್ಯಗಳು ಬಂದಿದೆ, ಬಹಳಷ್ಟು ಚಕ್ರಾಧಿಪತ್ಯಗಳು ಬಂದಿದೆ, ಹಲವಾರು ಡೈನೆಸ್ಟಿಗಳು ಈ ದೇಶವನ್ನ ಬೇರೆ ಬೇರೆ ಕಾಲಗಳಲ್ಲಿ ಆಳಿದ್ದಾರೆ. ಆದರೆ ಒಂದು ಮಾತನ್ನು ಗಮನಿಸಬೇಕು, ಈ ನಾಡಿನ ಆತ್ಮವಾಗಿರುವ ಯೂನಿಟಿ ಇನ್ ಡೈವರ್ಸಿಟಿ, ಈ ದೇಶಕ್ಕೊಂದು ಆತ್ಮವಿದ್ದರೆ, ಭಾರತಕ್ಕೊಂದು ಸೋಲಿದ್ದರೆ ಅದು ಯಾವುದು ಅಂತ ಕೇಳಿದ್ರೆ ಯೂನಿಟಿ ಇನ್ ಡೈವರ್ಸಿಟಿ. ಅಲ್ ಇತ್ತಿಹಾದ್ ಫಿ ತನವ್ವು, ಅನೇಕತೆಗಳಲ್ಲಿರುವ ಏಕತೆ. ಇಲ್ಲಿರುವ ಅನೇಕಗಳಿಗೆ ಲೆಕ್ಕವೇ ಇಲ್ಲ. ಇಂತಹ ಅನೇಕತೆಗಳ ಮಧ್ಯೆ ಏಕತೆಯನ್ನು ಕಾಪಾಡಿಕೊಂಡು ಬರಲು ಸಾಧ್ಯವಾದಂತಹ ನಮ್ಮ ದೇಶದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಸೆಕ್ಯುಲರಿಸಂ. ಈ ಸೆಕ್ಯುಲರಿಸಂ ಎನ್ನುವುದು ಭಾರತದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಈಗ ಕಾಣಬಹುದಾದರೂ ಅದನ್ನು ಅನಂತರದ ಕಾಲಗಳಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ವೇಳೆ ಸೇರಿಸಲಾಗಿತ್ತು. ಆದರೆ ದೇಶದ ಆತ್ಮವೆನ್ನುವುದು ಸೆಕ್ಯುಲರಿಸಂ ಆಗಿತ್ತು. ಈ ದೇಶದ ಸಂಪ್ರದಾಯವನ್ನು ನೋಡಿದರೆ ದೇಶವನ್ನಾಳಿದ ಪ್ರತಿಯೊಬ್ಬರೂ ಕೂಡ ಈ ದೇಶ ಸೆಕ್ಯುಲರ್ ಆಗಬೇಕು ಅಂತಲೇ ಬಯಸಿದ್ರು. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಚಕ್ರಾಧಿಪತ್ಯ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡಿದಾಗ ಆ ಚಂದ್ರಗುಪ್ತ ಮೌರ್ಯ ಎನ್ನುವ ವ್ಯಕ್ತಿ ಜೈನ ಧರ್ಮಕ್ಕೆ ಸೇರಿದ ವ್ಯಕ್ತಿಯಾಗಿದ್ರು. ಆದರೆ ಚಂದ್ರಗುಪ್ತ ಮೌರ್ಯ ಜೈನ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವುದರ ಬದಲು ಮೌರ್ಯನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅನಂತರ ಚಂದ್ರಗುಪ್ತ ಮೌರ್ಯನ ಗ್ರ್ಯಾಂಡ್ ಸನ್ ಮೊಮ್ಮಗ ಅವರು ಅಶೋಕ್ ದ ಗ್ರೇಟ್ ಮೌರ್ಯನ್ ಸಾಮ್ರಾಜ್ಯವನ್ನ ಮುಂದುವರಿಸಿದ್ರು, ಮತಾಂತರ ಮಾಡಿದರು ಜೈನ ಧರ್ಮದಿಂದ ಬೌದ್ಧ ಧರ್ಮಕ್ಕೆ. ಅಶೋಕ್ ಚಕ್ರವರ್ತಿ ಬೌದ್ಧ ಧರ್ಮದ ಸಾಮ್ರಾಜ್ಯವನ್ನು ಕಟ್ಟುವ ಬದಲು ಆ ಮೌರ್ಯನ್ ಡೈನಸ್ಟಿಯನ್ನು ಮುಂದುವರಿಸಿದ್ರು. ಸಹೋದರಿ, ಅನಂತರದ ಕಾಲಘಟ್ಟಗಳಲ್ಲಿ ಯಾರೆಲ್ಲ ಈ ನಾಡಿಗೆ ಬಂದರು, ಇಲ್ಲಿ ಯಾರು ಕೂಡ ಒಂದು ಧರ್ಮದ ಅಧೀನದಲ್ಲಿರುವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ತಯಾರಾಗಲಿಲ್ಲ. ಅದರಲ್ಲಿ ನೀವು ನೋಡಬಹುದು, ಈ ದೇಶದಲ್ಲಿ ಮೊಟ್ಟ ಮೊದಲ ಡೆಲ್ಲಿ ಸಲ್ತನೆಟ್ ಸ್ಥಾಪನೆ ಮಾಡಿದಂತಹ ದೇಶದ ಮೊಟ್ಟ ಮೊದಲ ಕುತುಬುದ್ದೀನ್ ಐಬಕರ ಸಾಮ್ರಾಜ್ಯ, ಇಸ್ಲಾಮಿಕ್ ಸಲ್ತನತ್ ದೆಹ್ಲವಿ ಡೆಲ್ಲಿ ಸಲ್ತನಟ್ ಅನ್ನವರು ಸ್ಥಾಪನೆ ಮಾಡಿದರು. ಸ್ಲೇವ್ ಡೈನಸ್ಟಿ ಅನ್ನೋ ಒಂದು ಸಾಮ್ರಾಜ್ಯವನ್ನು ಕುತುಬುದ್ದೀನ್ ಐಬಕ್ ಸ್ಥಾಪನೆ ಮಾಡಿದರು. ಆಮೇಲೆ ಜಲಾಲುದ್ದೀನ್ ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಗಿಯಾಸುದ್ದೀನ್ ತುಘಲಕ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಖಿಸರ್ ಖಾನ್ ಸಯೀದ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಬಹ್ಲುಲ್ ಲೋಧಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. 650 ವರ್ಷಗಳ ಕಾಲ ಬೇರೆ ಬೇರೆ ಕಾಲಗಳಲ್ಲಿ ಈ ದೇಶವನ್ನಾಳಿದ ಎಲ್ಲ ಮುಸ್ಲಿಂ ಡೈನಸ್ಟಿಗಳು ಕೂಡ ಧರ್ಮದ ಆಧಾರದಲ್ಲಿರುವ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಬದಲು ಅವರವರ ಕುಲಕ್ಕೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹೆಸರಿರುವ ಸೆಕ್ಯುಲರ್ ಸರ್ಕಾರಗಳನ್ನು ಸ್ಥಾಪನೆ ಮಾಡಿದರು. ಯಾಕೆಂದರೆ ಈ ದೇಶದ ಸಂಪ್ರದಾಯ, ಈ ದೇಶದ ಪರಂಪರೆ ಮದೇತರತ್ವಂ, ಜಾತ್ಯತೀತತೆ, ಸೆಕ್ಯುಲರಿಸಂ, ಎಲ್ಲಾ ವಿಭಿನ್ನತೆಗಳನ್ನು ಗೌರವಿಸುವಂತಹ ಒಳಗೊಳ್ಳುವಂತಹ ಟಾಲರೆನ್ಸ್ ಒಂದು ಸಂಸ್ಕೃತಿಯಾಗಿತ್ತು ಎನ್ನುವುದನ್ನ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆದ್ದರಿಂದ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇದನ್ನ ಉಳಿಸುವ ಬೆಳೆಸುವ ಒಂದು ಕೆಲಸಕ್ಕೆ ನಾವು ತಿಳಿಯಬೇಕು. ಭಾರತದ ಸಂಪ್ರದಾಯದ ಬಗ್ಗೆ ಹೇಳುವುದಾದರೆ ಧಾರ್ಮಿಕವಾಗಿ ಇಸ್ಲಾಮಿಕವಾಗಿ ನಾನು ಹೇಳಿದ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ರವರು ಈ ದೇಶಕ್ಕೆ ಬಂದಿಳಿದ ಮೊಟ್ಟ ಮೊದಲ ಮನುಷ್ಯ ಅಂತ ನೀವು ಕೇಳಿರಬಹುದು. ಅದೇ ಸಂದರ್ಭದಲ್ಲಿ ಐತಿಹಾಸಿಕವಾಗಿ ನಾವು ಗಮನಿಸುವುದಾದರೆ ಸಹೋದರರೇ, ಸುಲೈಮಾನ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ, ಕಿಂಗ್ ಸಾಲಮನ್ ಇಡೀ ಜಗತ್ತನ್ನು ಆಳಿದ ಒಬ್ಬ ರಾಜರಾಗಿದ್ದರು. ಸುಲೈಮಾನ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಜೆರೂಸಲೆಂನ ಪ್ಯಾಲೇಸ್ ನಲ್ಲಿದ್ದ ಅತ್ಯಂತ ಆಧುನಿಕವಾದ ಮನೋಹರವಾದ ಶಿಲ್ಪಕಲೆಗಳಿಂದ ಕೂಡಿದ ಫರ್ನಿಚರ್ಗಳೆಲ್ಲವೂ ಕೂಡ ಭಾರತದಿಂದ ಕೊಂಡು ಹೋದ ಮರಗಳಿಂದ
ನಿರ್ಮಾಣ ಮಾಡಲ್ಪಟ್ಟದ್ದಾಗಿತ್ತು ಅಂತ ಕಾಣಲು ಸಾಧ್ಯವಾಗಬಹುದು. ಯೂಸುಫ್ ನಬಿ ಅಲೈಹಿಸ್ಸಲಾತು ವಸ್ಸಲಾಮರನ್ನು ಸಹೋದರರು ಕೊಂಡು ಹೋಗಿ ಒಂದು ಬಾವಿಗೆ ತಳ್ಳಿದ ಘಟನೆಯನ್ನ ಪವಿತ್ರವಾದ ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಘಟನೆಯನ್ನ ಕುರ್ಆನ್ ವಿವರಣೆ ಮಾಡುವುದು, ಅವರನ್ನು ಕೊಂಡು ಹೋಗಿ ನೀವು ಕೊಲ್ಲಬೇಡಿ, ಲಾ ತಖ್ತುಲು ಯೂಸುಫ ವ ಅಲ್ಕೂಹು ಫೀ ಗಯಾಬತಿಲ್ ಜುಬ್ಬಿ ಯಲ್ತಕಿತುಹು ಬಅಲು ಸಯ್ಯಾರತಿ ಇನ್ ಕುಂತುಂ ಫಾಯಿಲೀನ್. ಯೂಸುಫ್ ಅಲೈಹಿಸ್ಸಲಾತು ವಸ್ಸಲಾಂ ರವರ ಸಹೋದರರು ಅಸೂಯೆಯಿಂದ ಅವರನ್ನು ಕೊಂಡು ಹೋಗಿ ಕಾಡಿನಲ್ಲಿ ಕೊಲ್ಲುವ ಪ್ರಯತ್ನ ಮಾಡಿದಾಗ ಯೂಸುಫರ ಮಲತಾಯಿಯ ಸಹೋದರರ ಆ ಮಕ್ಕಳಲ್ಲಿ ಒಬ್ಬರು ಹೇಳ್ತಾರೆ, ಅವರನ್ನು ಕೊಲ್ಲುವುದು ಬೇಡ, ಅವರನ್ನ ಕೊಂಡು ಹೋಗಿ ನಾವೊಂದು ಬಾವಿಗೆ ಹಾಕುವ. ಜುಬ್ ಅಂತ ಹೇಳಿದ್ರೆ ರೌಂಡ್ ಮಾಡಲ್ಪಟ್ಟ ಕಟ್ಟಲ್ಪಟ್ಟ ಒಂದು ಬಾವಿ. ಅದಿವತ್ತು ವೆಲ್ ಆಫ್ ಜೋಸಫ್ ಎಂಬೆಸರಲ್ಲಿ ಪ್ರಶಸ್ತವಾಗಿದೆ. ಫಲಸ್ತೀನ್ ವೆಸ್ಟ್ ಬ್ಯಾಂಕ್ ಕಡೆಗಳಲ್ಲಿ ಇವತ್ತು ಕೂಡ ಆ ವೆಲ್ ಅನ್ನು ಕಾಣಲು ಸಾಧ್ಯವಾಗಬಹುದು. ಆ ಬಾವಿಗೆ ಯೂಸುಫ್ ಅಲೈಹಿಸ್ಸಲಾಮರನ್ನ ತಳ್ಳಿದಾಗ ಯಲ್ತಕಿತುಹು ಬಅಲು ಸಯ್ಯಾರ ಅಂತ ಹೇಳಿ ಪವಿತ್ರವಾದ ಕುರ್ಆನ್ ಉಲ್ಲೇಖ ಮಾಡಿದ ಬಅಲು ಸಯ್ಯಾರ ಎನ್ನುವ ಯಾತ್ರಾ ಸಂಘ ಯೂಸುಫರನ್ನ ಬಾವಿಯಲ್ಲಿ ನೋಡಿ ಅವರನ್ನು ಎತ್ತಿ ಕಾಪಾಡಿದ್ದು ಭಾರತದಿಂದ ಹೊರಟ ಯಾತ್ರಾ ಸಂಘವಾಗಿತ್ತು ಅಂತ